ಹಾಯ್ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಭಾರ್ಗವಿ ನಾರಾಯಣ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ಡೇಟ್ ಬಂದು 26 ಆಗಿರುತ್ತೆ. ಎಲ್ಲರಿಗೂ ಗೊತ್ತೇ ಇದೆ ಇವತ್ತೇನು ಅಂತೇಳಿ. ಇವತ್ತು ಶ್ರೀರಾಮನವಮಿ ಆ್ಯಂಡ್ ಎಲ್ಲರಿಗೂ ಹ್ಯಾಪಿ ಶ್ರೀರಾಮನವಮಿ. ಎಲ್ಲರೂ ಆಚರಣೆ ಮಾಡ್ಕೊಳ್ತಾ ಇದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಆ್ಯಂಡ್ ನಾನು ಈ ವಿಡಿಯೋ ಪೋಸ್ಟ್ ಮಾಡೋದಕ್ಕೆ 2-3 ಡೇಸ್ ಆಗೋಗ್ಬಿಡುತ್ತೆ. ಸೊ ಅದರಿಂದ ಎಲ್ಲರಿಗೂ ಹ್ಯಾಪಿ ಶ್ರೀರಾಮನವಮಿ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಇವತ್ತು 26 ಅಲ್ವಾ ಡೇಟು. ಆ್ಯಂಡ್ ಇವತ್ತು ಮಾರ್ನಿಂಗ್ 11:48 ಹಿಡಿದು ನಾಳೆ ಮಾರ್ನಿಂಗ್ ಅಂದರೆ 27 ಶುಕ್ರವಾರ, ನಾಳೆ ಮಾರ್ನಿಂಗ್ 10:06 ನವಮಿ ತಿಥಿ ಇರುತ್ತೆ. ಸೊ ಇಷ್ಟರೊಳಗಡೆ ನಾವು ಯಾವಾಗಾದರೂ ಪೂಜೆನ ಮಾಡ್ಕೊಳ್ಬೋದು. ಆ್ಯಂಡ್ ವಿಗ್ರಹ ಇದ್ದರೆ ವಿಗ್ರಹಕ್ಕೂ ನಾವು ಪೂಜೆ ಮಾಡ್ಕೊಳ್ಬೋದು. ಇಲ್ಲ ಫೋಟೋ ಇದ್ದರೆ ಆ ಫೋಟೋಗೆ ಗೆಜ್ಜೆ ವಸ್ತ್ರ ಇಟ್ಟು ತುಳಸಿ ಎಲ್ಲ ಇಟ್ಬಿಟ್ಟು ನಾವು ಪೂಜೆ ಮಾಡ್ಕೊಳ್ಬೋದು. ಇಲ್ಲ ಅಂದರೆ ಎರಡೂ ಇಲ್ಲ ಅಂದರೆ ಆಂಜನೇಯ ಫೋಟೋಗೋ, ಇಲ್ಲ ಅಂದರೆ ಕೃಷ್ಣನ ಫೋಟೋ, ಇಲ್ಲಾಂದರೆ ವಿಗ್ರಹಕ್ಕೂ ನಾವು ಪೂಜೆನ ಮಾಡ್ಕೊಳ್ಬೇಕಾಗುತ್ತೆ ಮನೆಯಲ್ಲಿ. ನಮ್ಮ ಮನೆಯಲ್ಲಿ ರಾಮಂದು ಫೋಟೋ ಆಗಲಿ ವಿಗ್ರಹ ಆಗಲಿ ಯಾವುದೂ ಇಲ್ಲ. ಸೊ ಅದರಿಂದ ಚಿಕ್ಕದು ಬಾಲಕೃಷ್ಣ ಇದೆ. ಸೊ ಅದರಿಂದ ಅದಕ್ಕೆ ಪೂಜೆ ಮಾಡೋಣ ಅಂಥೇಳಿ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಬೆಳಗ್ಗೆ ಇವತ್ತು ಗುರುವಾರ ಆಗಿರೋದನ್ನ ಬೆಳಗ್ಗೆ ಎಲ್ಲ ಪೂಜೆ ಮುಗಿಸ್ಕೊಂಡೆ ಅಲ್ವಾ, ಮಧ್ಯಾಹ್ನದಿಂದ ಮತ್ತೆ ಸ್ಟಾರ್ಟ್ ಮಾಡ್ಕೊಳ್ಳೋ ಪೂಜೆ ಅಂದ್ಕೊಂಡು ಕೆಲವೊಂದು ಗ್ರಾಸರೀಸ್ನ ತರಬೇಕು. ಸೊ ಇವಾಗ ಅಂಗಡಿಗೆ ಹೋಗ್ತಾ ಇದ್ದೀನಿ. ನನಗೆ ಫೋಟೋ ಏನಾದರೂ ಸಿಕ್ಕಿದ್ರೆ ಫೋಟೋ ತೊಗೊಳ್ತೀನಿ. ಯಾಕಂದರೆ ಇವತ್ತು ಫೋಟೋ ಮನೆಗೆ ತಂದರೆ ತುಂಬ ಒಳ್ಳೆಯದಂತೆ ರಾಮಂದು. ಸೊ ಸಿಕ್ಕಿದ್ರೆ ತೊಗೊಂಡು ಬರ್ತೀನಿ, ಇಲ್ಲಾಂದರೆ ಇಲ್ಲ. ಮನೇಲಿ ಕೃಷ್ಣನ ವಿಗ್ರಹನೇ ಇದೆಯಲ್ಲ, ಅದಕ್ಕೆ ಪೂಜೆನ ಮಾಡ್ಕೊಳ್ತೀನಿ. ಹಾಗಾದರೆ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ಹೆಂಗಿದ್ರೂ ಬೇಗನೆ ಇದ್ದೆ, ನಿಧಾನವಾಗಿ ರಂಗೋಲಿ ಬಿಡ್ಸೋಣ ಅಂತೇಳಿ ಒಳಗಡೆಯಿಂದನೇ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಂದೆ. ಒಳಗಡೆ ಸಾರಿಸಿ ಗುಡಿಸಿ ಎಲ್ಲ ಕ್ಲೀನ್ ಮಾಡಿದ್ಮೇಲೆ ಔಟ್ಸೈಡ್ ಬಂದು ನೀರು ಹಾಕ್ಬಿಟ್ಟು ಗೇಟ್ ಹತ್ರ ಎಲ್ಲ ರಂಗೋಲಿನ ಬಿಡಿಸ್ದೆ. ಬಟ್ ಹೊಸ್ಲ ಹತ್ರ ಬಿಡಿಸಿರಲಿಲ್ಲ. ಸ್ನಾನ ಮಾಡ್ಕೊಂಡು ಬಂದು ನಿಧಾನವಾಗಿ ಬಿಡಿಸೋಣ ಅಂತೇಳಿ ಇವಾಗ ಬಿಡಿಸ್ತಾ ಇದ್ದೀನಿ. ಅಮ್ಮ ಇದ್ದಿದ್ರೆ ಹೆಂಗೋ ಸ್ವಲ್ಪ ಹೆಲ್ಪ್ ಮಾಡಿಕೊಡ್ತಾ ಇದ್ರು. ಅಮ್ಮನೂ ಇಲ್ಲ, ಮನೆಗೆ ಹೋಗಿದ್ದಾರೆ. ಇನ್ನು ನಾನು ಮಕ್ಕಳು ಅಷ್ಟೇ. ಸೊ ಅದರಿಂದ ನಿಧಾನವಾಗಿ ಎದ್ದು ಎಲ್ಲ ಕೆಲಸನ ಮಾಡ್ಕೊಳ್ತಾ ಇದ್ದೀನಿ ಒಬ್ಳೇನೆ. ಊರಿಂದ ನಮ್ಮ ಅಣ್ಣ ಅತ್ತಿಗೆನೂ ಮಗುನೂ ಕರ್ಕೊಂಡು ಬಂದಿದ್ರು. ಸೊ ಹಬ್ಬ ಅಲ್ಲಿ ಮಾಡ್ತೀವಿ ಅಂತ ಹೇಳಿದ್ರು. ಯುಗಾದಿ ಹಬ್ಬದ ದಿನನೇ ಕರ್ಕೊಂಡು ಬಂದಿದ್ರು. ಸೊ ಅದರಿಂದ ನಾವು ಯುಗಾದಿ ಹಬ್ಬಕ್ಕೆ ನಾವು ನಮ್ಮ ಮನೆಗೆ ಹೋದ್ವಲ್ಲ, ಅಲ್ಲೆಲ್ಲ ಸೆಲೆಬ್ರೇಷನ್ ಮಾಡ್ಕೊಂಡ್ವಿ. ಆ್ಯಂಡ್ ವಿಡಿಯೋ ಮಾಡೋದಕ್ಕಾಗಿಲ್ಲ ಅಷ್ಟೇ ನನಗೆ ಅವತ್ತು. ಆ್ಯಂಡ್ ಶ್ರೀರಾಮನವಮಿನಾದರೂ ನಮ್ಮ ಮನೇಲಿ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಇವಾಗ ಮಾಡ್ತಾಯಿದ್ದೀನಿ. ಆ ಟೈಮಲ್ಲಿ ಇಶಿಕಾಗೂ ಹುಷಾರಿರಲಿಲ್ಲ. ಸೊ ಹಬ್ಬ ಏನೂ ಮಾಡಿರಲಿಲ್ಲ. ಆ್ಯಂಡ್ ನೋಡಿ ಇವಾಗ ಶ್ರೀರಾಮನವಮಿ ಆದರೂ ಸ್ವಲ್ಪ ನಿಧಾನವಾಗಿ ಪ್ರಶಾಂತವಾಗಿ ಮಾಡೋಣ ಮನೆಯಲ್ಲಿ ಅಂತೇಳ್ಬಿಟ್ಟು ಬೆಳಗ್ಗೆನೇ ಇದ್ದೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿಕೊಂಡೆ. ಬೆಳಗ್ಗೆನೆ ಮನೆಗೆ ಸ್ವಲ್ಪ ತರಕಾರಿ ಹಣ್ಣುಗಳು ಬೇಕಾಗಿತ್ತು. ಸೊ ಅದರಿಂದ ಮಕ್ಕಳನ್ನ ಕರ್ಕೊಂಡು ಬಂದೆ. ನಾನು ಜಾಸ್ತಿ ಬರೋದಿಲ್ಲ ತರಕಾರಿ ಎಲ್ಲ ತರೋದಕ್ಕೆ. ಯಾವಾಗಲೂ ನಮ್ಮ ಮನೆಯವರೇ ತೊಗೊಂಡು ಬರ್ತಾರೆ. ಯಾವಾಗಲೂ ಸ್ಟಾರ್ ಬಜಾರಿಂದನೇ ತೊಗೊಂಡು ಬರ್ತಾರೆ ಏನು ಬೇಕಿದ್ರು ಮನೆಗೆ. ಸೊ ಇವಾಗ ಸ್ವಲ್ಪ ಖಾಲಿ ಆಗಿತ್ತು. ನನಗೂ ಸ್ವಲ್ಪ ಮನೇಲಿ ಬೇಜಾರಾಗ್ತಾ ಇತ್ತು. ಇನ್ನು ಹಣ್ಣು ಸ್ವಲ್ಪ ಇನ್ನು ನೈವೇದ್ಯ ಮಾಡೋದಕ್ಕೆ ಕ್ಯಾರೆಟ್ ಅದೆಲ್ಲ ಖಾಲಿ ಆಗಿತ್ತು. ಇಲ್ಲೇ ಹೋಗಿ ರಿಲಯನ್ಸ್ ಫ್ರೆಶ್ಗೆ ತರೋಣ ಅಂತೇಳಿ ಬಂದಿದ್ದೀನಿ. ಮಕ್ಕಳು ನೋಡಿ ಇಬ್ಬರು ಯಾವ ಥರ ಹಾಕ್ಕೊಂಡ್ಬಿಟ್ಟಿದ್ದಾರೆ, ಇದ್ರೊಳಗಡೆ ತುಂಬಿಸ್ಬಿಟ್ಟಿದ್ದಾರೆ ತಿಂಡಿಗಳನ್ನೆಲ್ಲನೂ. ಒಂದು ಕಡೆ ಇವರು ಒಂದೊಂದೇ ತುಂಬಿಸ್ತಾ ಇದ್ದಾರೆ, ಇನ್ನೊಂದು ಕಡೆ ನಾನು ಏನೇನು ಬೇಕೋ ತರಕಾರಿ ಹಣ್ಣುಗಳೆಲ್ಲ ನಾನು ತೊಗೊಂಡು ಬರ್ತಾ ಇದ್ದೀನಿ. ಆ್ಯಂಡ್ ಸ್ವಲ್ಪ ವಿಡಿಯೋ ಮಾಡೆ ಅಂತ ಹೇಳಿದ್ರೆ ನನ್ನ ಮಗಳಿಗೆ ಫುಲ್ಲು ಒಂದು ರೌಂಡ್ ಸುತ್ತಾಕ್ಬಿಟ್ಲು ನೋಡಿ, ಅಲ್ಲೇ ಸುತ್ತಾ ಇದ್ದಾಳೆ ಅಷ್ಟೇ. ಆ್ಯಂಡ್ ನಾನು ಸ್ವಲ್ಪ ಎಲ್ಲ ತೊಗೊಂಡು ಬಿಲ್ಲಿಂಗ್ನೆಲ್ಲ ಮಾಡಿಸ್ತಾ ಇದ್ದೀನಿ. ಆ್ಯಂಡ್ ಅವ್ರು ತೊಗೊಂಡಿರೋವೆಲ್ಲ ನಾನು ಬಿಲ್ಲಿಂಗ್ ಎಲ್ಲ ಮಾಡಿಸ್ತಾ ಇಲ್ಲ, ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ತೊಗೊಂಡೆ. ನಾನು ಅವಳಿಗೆ ಫೋನ್ ಕೊಟ್ಟು ಹೇಳಿದೆ, ನೀನು ಒಂದು ಕಡೆಯಿಂದ ವಿಡಿಯೋ ಮಾಡ್ಕೊಂಡು ಬಾ, ನಾನು ಇಲ್ಲಿ ಬಿಲ್ಲಿಂಗ್ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಬಿಲ್ಲಿಂಗ್ ಎಲ್ಲ ಮಾಡಿಸ್ಕೊಂಡು ಇನ್ನೇನು ಮನೆಗೆ ಬಂದೆ. ಮನೆಗೆ ಬಂದಿದ್ದ ತಕ್ಷಣ ನನ್ನ ಮಗಳು ನೋಡ್ತಾ ಇದ್ಲು ಬ್ಯಾಗೆಲ್ಲ. ಏನು ಮಮ್ಮಿ ನೀನೇನು ತೊಗೊಂಡಿಲ್ಲ, ನಾನು ಇಷ್ಟಪಟ್ಟಿರೋದೆಲ್ಲ ಹಾಗೆ ಹೀಗೆ ಅಂತ ಹೇಳ್ತಿದ್ಲು. ಸರಿ ಮಗಳು, ಇನ್ನೊಂದ್ಸಲ ಹೋದಾಗ ಎಲ್ಲ ಕೊಡಿಸ್ತೀನಿ ಅಂತೇಳಿ ಅವಳಿಗೆ ನೈಸ್ ಮಾಡಿದೆ. ಆ್ಯಂಡ್ ಇವಾಗ ತರಕಾರಿ ಹಣ್ಣುಗಳನ್ನೆಲ್ಲ ತಂದಿದ್ದೆ ಅಲ್ವಾ, ಅದನ್ನೆಲ್ಲ ಒಂದು ಕಡೆಯಿಂದ ಎತ್ತಿಟ್ಕೊಳ್ತಾ ಇದ್ದೀನಿ. ನಿಮ್ಗೆಲ್ಲರಿಗೂ ಈ ಥರ ಹ್ಯಾಬಿಟ್ ಇದೆಯಾ? ನನಗಂತೂ ಸಿಕ್ಕಾಪಟ್ಟೆನೇ ಇದೆ. ತಂದಿದ ತಕ್ಷಣ ಏನೇ ಆಗಲಿ ಪ್ರತಿಯೊಂದು ಕ್ಲೀನಾಗಿ ಜೋಡಿಸ್ಕೊಂಡು ಬಿಡ್ಬೇಕು ಅನ್ನೋ ಹ್ಯಾಬಿಟ್ ಇದೆ ನನಗಂತೂ. ನಿಮ್ಮ ಮನೇಲಿ ನಿಮ್ಗೆ ಯಾರ್ಯಾರಿಗಿದೆ ಕಮೆಂಟ್ ಮಾಡಿ. ಆ್ಯಂಡ್ ನೋಡಿ ಎಲ್ಲ ತಂದಿದ ತಕ್ಷಣ ಜೋಡಿಸ್ಕೊಂಡು ಬಿಡ್ತೀನಿ. ಆ್ಯಂಡ್ ಇವಾಗ ಜೋಡಿಸ್ಕೊಂಡಿಲ್ಲ ಅಂತ ಹೇಳಿದ್ರೆ ಹಾಗೆ ಇಟ್ಬಿಡ್ತೀನಿ ಬ್ಯಾಗಲ್ಲಿ. ನೆಕ್ಸ್ಟ್ ಬೇರೆ ಏನಾದರೂ ಕೆಲಸ ಬರುತ್ತೆ, ಮತ್ತು ಇದು ಅಲ್ಲೇ ನಿಂತೋಗ್ಬಿಡುತ್ತೆ. ಇನ್ನು ಅಡುಗೆ ಕೆಲಸ ಇದು ಕೆಲಸ ಇದ್ದೇ ಇರುತ್ತೆ. ಆ್ಯಂಡ್ ಇದನ್ನು ಮರ್ತೋಗ್ಬಿಡ್ತೀನಿ ಎತ್ತಿಟ್ಕೊಂಡ್ಬಿಡೋದು. ಸೊ ಅದರಿಂದ ತಂದಿದ ತಕ್ಷಣ ಒಂದು ಕಡೆಯಿಂದ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ನನಗೂ ಸ್ವಲ್ಪ ಟೈಮ್ ಸೇವ್ ಆಗೋಗ್ಬಿಡುತ್ತೆ. ಹಣ್ಣು ತರಕಾರಿನೆಲ್ಲ ಎತ್ತಿಟ್ಬಿಟ್ಟೆ. ಆ್ಯಂಡ್ ನೆಕ್ಸ್ಟ್ ನಾನಿಲ್ಲಿ ಪೂಜೆಗೆ ಅಂತೇಳಿ
ನೈವೇದ್ಯನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೈವೇದ್ಯಕ್ಕೆ ಬಂದ್ಬಿಟ್ಟು ಕೋಸಂಬರಿ, ಪಾನಕ ಹಾಗೆ ಮಸಾಲ ಮಜ್ಜಿಗೆನ ಮಾಡ್ತಾ ಇದ್ದೀನಿ. ಪ್ರತಿಯೊಬ್ಬರ ಮನೆಯಲ್ಲೂ ಇದು ಇದ್ದೇ ಇರುತ್ತೆ ಈ ಪ್ರಸಾದ ಅಂತೂ. ಆ್ಯಂಡ್ ನಮ್ಮ ಮನೇಲಿ ನಾನು ಯಾವ ಥರ ಮಾಡ್ತಾ ಇದ್ದೀನಿ ಅಂತೇಳಿ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಕ್ಯಾರೆಟ್ ಮೇಲೆ ಸ್ವಲ್ಪ ಪೀಲ್ ಎಲ್ಲ ತೆಗೆದ್ಬಿಟ್ಟು ಅದನ್ನು ತುರಿದಿಟ್ಕೊಂಡಿದ್ದೀನಿ. ಹಾಗೆ ಒಂದು ಸೌತೆಕಾಯಿನ ತಗೊಂಡು ಸಣ್ಣ ಸಣ್ಣ ಪೀಸಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೈವೇದ್ಯನೆಲ್ಲ ಮಾಡಿಟ್ಟೆ ಅಂಡ್ ಹಾಗೆ ಶಾರ್ಟ್ ವಿಡಿಯೋಗೊಂದು ವಿಡಿಯೋ ಬೇಕಾಗಿತ್ತು. ಸೊ ಅದರಿಂದ ಸ್ವಲ್ಪ ಎಲ್ಲ ಸೆಟಪ್ ಮಾಡಿ ಸ್ವಲ್ಪ ವಿಡಿಯೋನ ಮಾಡ್ಕೊಂಡೆ ಅಂಡ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಈ ವಿಡಿಯೋ ಅವತ್ತು. ಅಂಡ್ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ನನಗಂತೂ. ಆ ದೀಪ ಇಟ್ಟಿರೋದೇ ಆಗಿರ್ಲಿ ಅಂಡ್ ಅದು ಧೂಪ ಇದೆಯಲ್ಲ ಹೊಗೆ ಬರ್ತಿರೋದು ಅದೇ ಆಗಿರ್ಲಿ, ಎಷ್ಟು ಕ್ಯೂಟ್ ಆಗಿ ಕಾಣಿಸ್ತಾ ಇದೆಯಾ ಅಂದ್ರೆ ಅಷ್ಟು ಕ್ಯೂಟ್ ಆಗಿ ಕಾಣಿಸ್ತಾ ಇತ್ತು ಶಾರ್ಟ್ ವಿಡಿಯೋಗೆ. ಸೊ ಅದರಿಂದ ಲಾಂಗ್ ವಿಡಿಯೋಗೂ ಇದನ್ನೇ ಶೇರ್ ಮಾಡ್ಕೋಣ ಅಂತೇಳಿ ಎಲ್ಲ ಮಾಡ್ಕೊಂಡೆ ಅಂಡ್ ನೈವೇದ್ಯನೆಲ್ಲ ಇಟ್ಟು ಪೂಜೆನ ಮಾಡ್ತಾ ಇದೀನಿ. ಇನ್ನು ಸಂಜೆಗೆ ಪೂಜೆನೆಲ್ಲ ಮುಗಿಸ್ಕೊಂಡು ಇನ್ನೇನು ರೆಡಿ ಆಗಿದ್ದೀವಿ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಆಗಿದ್ದೀವಿ. ಇವಾಗ ದೇವಸ್ಥಾನಕ್ಕೆ ಹೋಗ್ಬೇಕು. ನಮ್ಮ ಮನೆಯವರು ಬರ್ತಾರೆ ಅಂದ್ಕೊಂಡ್ರೆ ಅವರು ಕೊನೆಯದಾಗಿ ಹ್ಯಾಂಡ್ ಕೊಟ್ಬಿಟ್ರು. ಸೊ ಅದರಿಂದ ನಾವೇ ಹೋಗ್ತಾ ಇದ್ದೀವಿ. ನೋಡಿ, ಹಾಯ್ ಚಪ್ಪಂಡಿ. ನಮ್ಮ ಮನೆಯವ್ರಿಗೆ ಬೆಳಗ್ಗೆನೆ ಹೇಳಿದ್ದೆ ಕೆಲಸದಿಂದ ಬೇಗ ಬಂದ್ರೆ ದೇವಸ್ಥಾನಕ್ಕಾದ್ರೂ ಹೋಗಿ ಬರೋಣ ಅಂತೇಳಿ. ಸರಿ ಆಯ್ತು ಬರ್ತೀನಿ ರೆಡಿ ಆಗಿರ್ರಿ ಅಂತ ಹೇಳಿದ್ರು ಫಸ್ಟು. ಸರಿ ಅಂತೇಳಿ ನಾವು ಸಂಜೆಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ರೆಡಿ ಆದ್ವಿ. ಇನ್ನು ಫೋನ್ ಮಾಡಿಬಿಟ್ಟು ಬರೋದಕ್ಕಾಗಲ್ಲ, ಇವಾಗ ಮಂತ್ ಎಂಡ್ ಅಲ್ವಾ, ಬರೋದಕ್ಕಾಗೋದಿಲ್ಲ, ಕೆಲಸ ಜಾಸ್ತಿ ಐತೆ, ನೀವೇ ಹೋಗ್ಬಿಟ್ಟು ಬನ್ನಿ ಅಂತ ಹೇಳಿದ್ರು. ಇನ್ನೇನ್ ಮಾಡೋದು, ನಾವೇ ಹೋಗೋಣ ಅಂತೇಳಿ ಮಾತಾಡ್ಕೊಂಡು ಮಕ್ಕಳು ನಾನು ಹೋಗ್ತಾ ಇದೀವಿ. ಅಂಡ್ ನಾನ್ ಸಿಂಪಲ್ ಆಗಿರೋ ಡ್ರೆಸ್ನೇ ಹಾಕೊಂಡಿದೀನಿ ಅಷ್ಟೇ. ಅಂಡ್ ಇದು ತುಂಬಾ ದಿನಗಳಾಗಿತ್ತು ತಗೊಂಡು. ನಾನು ಚಿಕ್ಕಪೇಟೆಗೆ ಹೋದಾಗ ನಮ್ಮ ಅಣ್ಣನ ಮದ್ವೆ ಟೈಮಲ್ಲಿ ಅವಾಗ ತಗೊಂಡಿತ್ತು, ಬಟ್ ಹಾಕೊಂಡಿರ್ಲಿಲ್ಲ, ಬೀರೋಲೆ ಎತ್ತಿಕ್ ಬಿಟ್ಟಿದ್ದೆ. ಅಂಡ್ ಇವತ್ತು ಹಬ್ಬ ಅಲ್ವಾ, ಸೊ ಇವತ್ತು ಹಾಕೊಂಡೆ. ಅಂಡ್ ಫಸ್ಟ್ ಅನ್ಕೊಂಡಿದ್ದು ನಮ್ಮ ಮನೆ ಹತ್ರನೇ ಡಿಮಾರ್ಟ್ ಇದೆ,
ಡಿಮಾರ್ಟ್ ಮುಂದೆ ಆ ಸಿಂಪಲ್ ಆಗಿ ಪೆಂಡಲ್ ಎಲ್ಲ ಹಾಕಿ ರಾಮನ್ ಕಲ್ಯಾಣ ಎಲ್ಲ ಬೆಳಗ್ಗೆ ಮಾಡಿದ್ರು. ಅಲ್ಲೇ ಹೋಗೋಣ ಮಕ್ಕಳನ್ನ ಕರ್ಕೊಂಡು ಅಂತೇಳಿ ರೆಡಿಯಾಗಿ ಇನ್ನೇನು ಗಾಡಿ ತೆಗಿತಿದ್ದೆ. ಅಲ್ಲಿ ನಮ್ಮ ಮನೆ ಹತ್ರ ಇರೋ ಅಕ್ಕ ಇಟ್ಕೊಂಡು ಇಲ್ಲ ಅದೆಲ್ಲ ತೆಗೆದ್ಬಿಟ್ಟಿದ್ದಾರೆ, ಆ ಸಂಜೆವರೆಗೂ ಇಟ್ಟಿದ್ರು ಅಷ್ಟೇ, ಇವಾಗೆಲ್ಲ ತೆಗೆದು ಬಿಡ್ತಾ ಇದಾರೆ ಪೆಂಡಲ್ ಎಲ್ಲ ಅಂತ ಹೇಳಿದ್ರು. ನಾವು ಹೊರಡೋ ಅಷ್ಟರಲ್ಲಿ ದೇವಸ್ಥಾನಕ್ಕೆ 7:45 ಆಗಿತ್ತು. ಇನ್ನ ಸರಿ ಅಂತೇಳಿ ಏನ್ ಮಾಡೋದು ಅಂತೇಳಿ ಗಾಡಿ ತಗೊಂಡು ಹಾಗೆ ಪಾರ್ಕ್ ಹತ್ರದಿಂದ ಬರ್ಬೇಕಾದ್ರೆ ಮೆರವಣಿಗೆಗೆ ಬರ್ತಾ ಇತ್ತು ದೇವ್ರು. ತುಂಬಾ ಚೆನ್ನಾಗಿ ಅಲಂಕಾರನ ಮಾಡಿ ಕರ್ಕೊಂಡ್ ಬರ್ತಾ ಇದಾರೆ ನೋಡಿ. ತುಂಬಾ ಜನ ವಿಡಿಯೋನ ಮಾಡ್ಕೊಳ್ತಾ ಇದ್ರು. ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಗಾಡಿಯಲ್ಲಿ ಹೋಗ್ತಾ ಇದ್ವಲ್ಲ, ಮೆರವಣಿಗೆಗೆ ಬರ್ತಾ ಇರೋದು ನೋಡಿ ನಾವು ಸ್ವಲ್ಪ ವಿಡಿಯೋ ಮಾಡ್ಕೋಣ ಅಂತೇಳಿ ಮಾಡ್ಕೊಳ್ತಾ ಇದೀನಿ. ತುಂಬಾ ಅಂದ್ರೆ ತುಂಬಾ ಕ್ಯೂಟ್ ಆಗಿ ಕಾಣಿಸ್ತಾ ಇತ್ತು. ನಮ್ಗೆ ಸ್ವಲ್ಪ ಹತ್ರ ಇರೋದು ಅಂದ್ರೆ ಆಂಜನೇಯ ದೇವಸ್ಥಾನ ಒಂದೇನೆ. ಹತ್ರ ಅಂದ್ರೆ ಫುಲ್ ಹತ್ರ ಅಲ್ಲ, ಸ್ವಲ್ಪ ದೂರನೇ ಇದೆ, 1 ಕಿಲೋಮೀಟರ್ ದೂರ. ಸೊ ನಾವಿವತ್ತು ಆಂಜನೇಯ ದೇವಸ್ಥಾನಕ್ಕೆ ಬಂದಿದ್ದೀನಿ. ತುಂಬಾ ಚೆನ್ನಾಗಿ ಎಲ್ಲ ಅಲಂಕಾರ ಎಲ್ಲ ಮಾಡಿದ್ರು. ಕೆಲವೊಂದು ದೇವಸ್ಥಾನದಲ್ಲಿ ಇನ್ನೂ ಚೆನ್ನಾಗಿ ಡೆಕೋರೇಷನ್ಸ್ ಎಲ್ಲ ಮಾಡಿರ್ತಾರೆ, ಬಟ್ ಇಲ್ಲೆಲ್ಲ ಸಿಂಪಲ್ ಆಗಿ ಮಾಡಿದ್ದಾರೆ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಪೂಜೆ ಎಲ್ಲ ಮಾಡಿಕೊಟ್ರು. ಅಂಡ್ ಎಕ್ಸಾಕ್ಟ್ ಆಗಿ ನನಗೆ ರಾಮನ್ ದೇವಸ್ಥಾನ ಎಲ್ಲಿ ಬರುತ್ತೆ ಕೆಂಪಾಪುರದಲ್ಲಿ ಅಂತ ಗೊತ್ತಿಲ್ಲ. ಸೊ ಅದರಿಂದ ಆಂಜನೇಯ ದೇವಸ್ಥಾನಕ್ಕೆ ಬರೋಣ ಅಂತೇಳಿ ಮಾತಾಡ್ಕೊಂಡು ಮಕ್ಕಳ ಜೊತೆ ಕರ್ಕೊಂಡು ಬಂದಿದ್ದೀನಿ. ದರ್ಶನ ಪೂಜೆ ಎಲ್ಲ ಮುಗೀತು ಅಂಡ್ ದೇವಸ್ಥಾನದಲ್ಲೇ ಸ್ವಲ್ಪ ಹೊತ್ತು ಕುತ್ಕೊಂಡು ಹೋಗೋಣ ಅಂತೇಳಿ ಕುತ್ಕೊಂಡಿದ್ದೀನಿ. ನನ್ನ ಮಗಳಂತೂ ಮಮ್ಮಿ ವಿಡಿಯೋ ಮಾಡಿ ಮಮ್ಮಿ ನಾನು ನಮಸ್ಕಾರ ಹಾಕ್ತೀನಿ, ಅದು ವಿಡಿಯೋ ಮಾಡಿ ನನಗೆ ತೋರಿಸ್ ಮಮ್ಮಿ ಅಂತ ಹೇಳ್ತಾ ಇದ್ಲು. ಸೊ ಅದರಿಂದ ಸ್ವಲ್ಪ ವಿಡಿಯೋ ಮಾಡ್ಕೊಂಡೆ ಅಷ್ಟೇ ದೇವಸ್ಥಾನದಲ್ಲಿ. ಅಂಡ್ ಇವಾಗ ಮನೆಗೆ ಹೋಗೋಣ ಅಂತ ಹೇಳ್ತಾ ಇದ್ರೆ ಅವಳು ಇಟ್ಕೊಂಡು ಬೇಡ ಮಮ್ಮಿ ನನ್ಗೇನಾದ್ರು ಕೊಡ್ಸು ಅಂತ ಕೇಳ್ತಾನೆ ಇದ್ಲು. ಸೊ ನಾನು ತುಂಬಾ ಅಂದ್ರೆ ತುಂಬಾ ರೇರ್ ಕೊಡ್ಸೋದು ಔಟ್ ಸೈಡ್ ಬಂದ್ರೆ. ಅವಳು ಇಟ್ಕೊಂಡು ಕೇಳ್ತಾನೆ ಇದ್ಲು, ಮಮ್ಮಿ ಇವಾಗ ಔಟ್ ಸೈಡ್ ಕರ್ಕೊಂಡ್ ಬಂದಿದ್ಯಾ ಏನಾದ್ರು ಕೊಡಿಸ್ಲೇಬೇಕು ಅಂತೇಳಿ ಹಠ ಮಾಡ್ತಾ ಇದ್ಲು. ಸರಿ ಅಂತೇಳಿ ನಾನು ಇಟ್ಕೊಂಡು ಮನೆ ಹತ್ರ ಕರ್ಕೊಂಡ್ ಬಂದು ಮನೆ ಹತ್ರನೇ ಅಯ್ಯಪ್ಪ ಸ್ವಾಮಿ ಟೆಂಪಲ್ ಇದೆ. ಅಯ್ಯಪ್ಪ ಸ್ವಾಮಿ ಟೆಂಪಲ್ ಎದುರುಗಡೆ ಈ ತರ ರೋಡ್ ಸೈಡ್ ಒಂದು ಪಾನಿಪುರಿ ಅಂಗಡಿನ ಇಟ್ಟಿರ್ತಾರೆ. ತುಂಬಾ ಅಂದ್ರೆ ತುಂಬಾ ಟೇಸ್ಟ್ ಆಗಿ ಮಾಡ್ತಾರೆ ಇಲ್ಲಿ. ಸೊ ನಾವ್ ಯಾವಾಗಾದ್ರೂ ತಿನ್ಬೇಕು ಅಂದ್ರೆ ಇಲ್ಲೇ ಬರೋದು ನಾವು. ಸೊ ಅದರಿಂದ ಮಕ್ಳಿಗಿಬ್ರಿಗೂ ಪಾನಿಪುರಿ ಕೊಡಿಸ್ದೆ. ನಾನಿಲ್ಲಿ ಮಸಾಲೆ ಪುರಿನ ತಗೊಂಡಿದ್ದೀನಿ. ಅಂಡ್ ನನ್ನ ಮಗಳಂತೂ ಹೇಳ್ತಾನೆ ಇದ್ದಾಳೆ, ಮಮ್ಮಿ ನೀನೇನಕ್ಕೆ ಮಸಾಲೆ ಪುರಿ ತಿಂತೀಯ, ಅದನ್ನು ನನಗೆ ಕೊಟ್ಬಿಡು ನಾನೇ ತಿಂತೀನಿ ಅಂತೇಳಿ ಹಠ ಮಾಡ್ತಾ ಇದ್ಲು. ಸರಿ ನಿಂಗೆ ಎಷ್ಟು ಬೇಕೋ ಅಷ್ಟು ತಿನ್ನು, ಮಿಕ್ಕಿದ್ ನಾನು ತಿಂತೀನಿ ಅಂತೇಳಿ ಅವಳಿಗೆ ಕೊಟ್ಟಿದ್ದೀನಿ, ಎಷ್ಟು ಬೇಕೋ ಅಷ್ಟು ತಿನ್ನು ಅಂತೇಳಿ. ನನ್ನ ಮಗನಿಗಂತೂ ಪಾನಿಪುರಿ ಅಂದ್ರೆ ಫೇವ್ರೆಟ್. ಅವನು ಒಂದು ಪ್ಲೇಟ್ ಫುಲ್ಲು ತಿನ್ಬಿಡ್ತಾನೆ, ಅಷ್ಟಿಷ್ಟ ಅವನಿಗೆ. ನನ್ನ ಮಗಳಂತೂ ಇಲ್ಲಿ ಸರ್ಕಸ್ ಮಾಡ್ತಾ ಇದ್ದಾಳೆ. ಆಗ್ಲಿಂದ ಪ್ಲಾಸ್ಟಿಕ್ ಸ್ಪೂನ್ ಅಲ್ಲಿ ಎತ್ಕೊಂಡು ತಿಂತಾ ಇದ್ದಾಳೆ. ಅದು ಜಾರಿ ಬೀಳ್ತಾ ಇದೆ. ಸೊ ಲಾಸ್ಟ್ ಆಗಿ ಹಿಂಗೆ ಎತ್ಕೊಂಡಿದ್ದಾಳೆ. ಬಟ್ ಯಾವಾಗ ಬೀಳುತ್ತೆ ಅಂತ ಹೇಳ್ಬಿಟ್ಟು ಪ್ಲೇಟ್ನು ಸಹ ಮುಂದ್ಗಡೆ ಇಟ್ಕೊಂಡು ತಿಂತಾ ಇದ್ದಾಳೆ. ಅಂಡ್ ಪಾನಿಪುರಿ ಎಲ್ಲ ತಿನ್ಕೊಂಡು ಇನ್ನೇನು ಮನೆಗೆ ಹೋದ್ವಿ. ಅಂಡ್ ನೆಕ್ಸ್ಟ್ ಡೇ ವ್ಲಾಗ್ ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅಂಡ್ ಇದು ಶುಕ್ರವಾರದ ವ್ಲಾಗ್. ಅಂಡ್ ಇವಾಗ ಬಂದು ಜೂನಿಯರ್ ಕೆಜಿಗೆ ಲಾಸ್ಟ್ ಡೇ ಆಫ್ ಸ್ಕೂಲ್. ಸೊ ಅದರಿಂದ ನನ್ನ ಮಗಳು ಹೋಗ್ಲೇಬೇಕು ಮಮ್ಮಿ, ನನ್ನ ಫ್ರೆಂಡ್ಸ್ ಎಲ್ಲರೂ ಇರ್ತಾರೆ, ಸ್ನಾಕ್ಸ್ ಎಲ್ಲ ತಗೊಂಡು ಹೋಗ್ತೀನಿ ಅವ್ರಿಗೂ ಕೊಡ್ತೀನಿ ಅಂತೇಳಿ ಹಠ ಮಾಡಿ ಇವತ್ತು ಹೋಗಿದ್ದಾಳೆ. 15 to 20 ಡೇಸ್ ಇಂದ ನನ್ನ ಮಗಳು ಹೇಳ್ತಾನೆ ಇದ್ಲು, ಮಮ್ಮಿ ನನಗೆ ಸ್ಕೂಲ್ ನಲ್ಲಿ ಪಾರ್ಟಿ ಇಟ್ಕೊಂಡಿದ್ದಾರೆ, ನಾನು ಫುಲ್ ಎಂಜಾಯ್ ಮಾಡ್ಬೇಕು, ನಾನು ಹೋಗ್ಬೇಕು ಮಮ್ಮಿ ಅಂತ ಕೇಳ್ತಿದ್ಲು. ಇನ್ನು ಅವಳಿಗೆ ಹುಷಾರ್ ಇಲ್ದಿದ್ ಕಾರಣದಿಂದ ನಾನು ಅವಳಿಗೆ ಸ್ಕೂಲ್ ಕಳ್ಸಕ್ ಹೋಗ್ತಾ ಇರ್ಲಿಲ್ಲ. ಅಂಡ್ ಲಾಸ್ಟ್ ಡೇ ಅಲ್ವಾ, ಇವತ್ತಾದ್ರೂ ಹೋಗ್ಬಿಟ್ಟು ಬರ್ಲಿ ಅಂತೇಳಿ ರೆಡಿ ಮಾಡಿ ಕಳ್ಸಿದೀನಿ. ಇನ್ನು ಜೂನ್ ಸ್ಟಾರ್ಟ್ ಆದ್ರೆ ಬೇರೆ ಸ್ಕೂಲ್ಗೆ ಹೋಗ್ತಾಳ ಅವಳು. ಸೊ ಅದರಿಂದ ಫ್ರೆಂಡ್ಸ್ನೆಲ್ಲ ಮಿಸ್ ಮಾಡ್ಕೊಂಡಂಗ ಆಗುತ್ತೆ ಅಂತೇಳಿ ಈ ವಿಡಿಯೋದಲ್ಲೇ ಒಂದು ಚಿಕ್ಕ ವಿಡಿಯೋನು ಸಹ ಆಡ್ ಮಾಡಿದೀನಿ, ಫ್ರೆಂಡ್ಸ್ ಜೊತೆ ಎಲ್ಲ ಎಂಜಾಯ್ ಮಾಡ್ತಿರೋದು.
ಇನ್ನು ಸ್ಕೂಲ್ ಹತ್ರ ಬಂದಿದ್ದೀನಿ ಕರ್ಕೊಂಡು ಹೋಗೋಣ ಅಂತೇಳಿ. ಇನ್ನು ಮಕ್ಕಳ ಜೊತೆ ಬಿದ್ದು ಆಟ ಆಡ್ಕೊತಾನೆ ಇದ್ದಾಳೆ. ಮಮ್ಮಿ ಇನ್ನೂ ಸ್ವಲ್ಪ ಹೊತ್ತಾಗ್ಲಿ ಹೋಗೋಣ ಅಂತ ಹೇಳ್ತಿದ್ಲು. ಇನ್ನು ಫ್ರೆಂಡ್ ಜೊತೆ ಬಿದ್ದು ಆಟ ಆಡ್ತಾ ಇದ್ದಾಳೆ. ಅಂಡ್ ಇವಾಗ ಬೋರ್ಡ್ ಎಕ್ಸಾಮ್ ನಡೀತಾ ಇರೋದ್ರಿಂದ ಮಕ್ಕಳನ್ನ ಜಾಸ್ತಿ ಬಿಡ್ತಾ ಇಲ್ಲ ಆಟ ಆಡ್ಕೊಳ್ಳೋದಕ್ಕೆ, ಬೇಗ ಹೋಗಿ ಅಂತೇಳಿ ಹೇಳ್ತಾ ಇದ್ರು. ಸೆಕ್ಯೂರಿಟಿ ಎಲ್ಲ ಬಂದ್ಬಿಟ್ಟು ಕಳಿಸ್ಕೊಡ್ತಾ ಇದ್ರು ಎಲ್ಲಾರನ್ನೂ. ಇಶಿಕಾ ಅಂಡ್ ಇಶಿಕಾ ಜೊತೆ ಆಡ್ತಿದ್ದಾಳಲ್ಲ, ಈ ಹುಡುಗಿ ಹೆಸರು ಬಂದು ಮಾನ್ವಿತಾ ಅಂತ. ಇಶಿಕಾಗ್ ಬೆಸ್ಟ್ ಫ್ರೆಂಡ್. ಸ್ಕೂಲ್ನಲ್ಲೂ ಅಷ್ಟೇ, ಔಟ್ ಸೈಡು ಅಷ್ಟೇ. ತುಂಬಾ ಕ್ಲೋಸ್ ಅಲ್ಲಿ ಇರ್ತಾರೆ ಇಬ್ರು. ಮ್ಯಾಮು ಅಷ್ಟೇ ಹೇಳ್ತಾನೆ ಇರ್ತಾರೆ, ಮಾನ್ವಿತಾ ಹತ್ರ ಮಾತಾಡ್ತಾಳೆ, ಇಶಿಕಾ ನಮ್ಮ ಹತ್ರ ಜಾಸ್ತಿ ಮಾತಾಡೋದೇ ಇಲ್ಲ ಅಂತೇಳಿ. ಅಷ್ಟು ಕ್ಲೋಸ್ ಇರ್ತಾರಂತೆ ಸ್ಕೂಲ್ನಲ್ಲೂ ಅಷ್ಟೇ, ಔಟ್ ಸೈಡು ಅಷ್ಟೇ. ಫೋಟೋಸ್ನ ತೆಗಿತೀನಿ, ಫೋಸ್ ಕೊಡು ಬಂಗಾರಿ ಅಂತ ನಾನ್ ಹೇಳಿದ್ರೆ ನೋಡಿ ಯಾವ ತರ ಫೋಸ್ ನ ಕೊಡ್ತಾ ಇದ್ದಾಳೆ. ಹಾರ್ಟ್ ಸಿಂಬಲ್ ತೋರಿಸ್ತಾ ಇದ್ದಾಳೆ. ಅಂಡ್ ಹಿಂದ್ಗಡೆ ಮ್ಯಾಮ್ ನಗ್ತಾ ಇದ್ರು. ಅಂಡ್ ಇವಾಗ ಬಂದು ಮಮ್ಮಿ ನಾನು ಮಾನ್ವಿತಾ ಇಬ್ರು ಮ್ಯಾಮ್ ಹತ್ರ ಹೋಗ್ತೀವಿ, ಫೋಟೋ ಅಂಡ್ ವಿಡಿಯೋನ ಮಾಡು ಮಮ್ಮಿ, ನಾನು ಯೂಟ್ಯೂಬ್ ಅಲ್ಲಿ ನೋಡ್ತೀನಿ ಯಾವಾಗಾದ್ರೂ ಅಂತ ಹೇಳಿದ್ಲು. ಸೊ ಅದರಿಂದ ಅವರಿಬ್ರು ಹೋಗ್ತಾ ಇದಾರೆ ಫೋಟೋಸ್ನ ತೆಗೆಸ್ಕೊಳಕ್ಕೆ ಮ್ಯಾಮ್ ಜೊತೆ. ಅಂಡ್ ಮ್ಯಾಮ್ ಹೋಗ್ತಾ ಇದ್ರು. ಅಂಡ್ ಇವ್ರಿಬ್ರು ಹೋಗ್ತಿರೋದ್ ನೋಡಿ ಮತ್ತೆ ಬ್ಯಾಗ್ ಬಂದ್ಬಿಟ್ಟು ಅವರು ಫೋಟೋಸ್ನ ತೆಗೆಸ್ಕೊಳ್ತಾ ಇದಾರೆ. ಅಂಡ್ ಇಶಿಕಾ ಅವ್ರ ಸ್ಕೂಲ್ ನಲ್ಲಿ ಕ್ಲಾಸ್ ಟೀಚರ್ಸ್ ಅಂತೂ ತುಂಬಾ ಅಂದ್ರೆ ತುಂಬಾ ಒಳ್ಳೆಯವರು. ಮಕ್ಕಳಿಗೆ ತುಂಬಾ ಚೆನ್ನಾಗಿ ಗೈಡ್ ಮಾಡ್ತಾರೆ. ಪ್ರತಿಯೊಂದು ಮಗುಗೂ ಫ್ಯೂಚರ್ ಬಗ್ಗೆ ಕಾಳಜಿನ ತಗೊಂಡು ಪೇಷನ್ಸ್ ಇಟ್ಕೊಂಡು ಟೀಚ್ ಮಾಡ್ತಾರೆ. ಯಾವುದೇ ಒಂದು ಡೌಟ್ ಇದ್ರೂ ಸಹ ಟೀಚರ್ಸ್ ತುಂಬಾ ಕಾಮ್ ಆಗಿ ಎಕ್ಸ್ಪ್ಲೇನ್ ಮಾಡಿ ಮಕ್ಕಳಿಗೆ ಕಾನ್ಫಿಡೆನ್ಸ್ ನ ಕೊಡ್ತಾರೆ. ಅಂಡ್ ಈ ಸ್ಕೂಲ್ ಎನ್ವಿರಾನ್ಮೆಂಟ್ ಕೂಡ ತುಂಬಾ ನೀಟ್ ಅಂಡ್ ಸೇಫ್ ಆಗಿದೆ. ಆ ಟೀಚರ್ಸ್ ಮಕ್ಕಳ ಟ್ಯಾಲೆಂಟ್ ನ ಗುರ್ತಿಸಿ ಇಲ್ಲಿ ಎಂಕರೇಜ್ ಮಾಡ್ತಾರೆ. ಪೇರೆಂಟ್ಸ್ ಆಗಿ ನಮ್ಗೆ ತುಂಬಾ ಅಂದ್ರೆ ತುಂಬಾ ಖುಷಿ ಕೊಡುತ್ತಿಲ್ಲಿ. ಇನ್ನು ಫೋಟೋಸ್ ವಿಡಿಯೋಸ್ನೆಲ್ಲ ತೆಗೆಸ್ಕೊಂಡು ಇನ್ನ ಮಕ್ಕಳನ್ನ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅಂಡ್ ಜೂನ್ ಅಷ್ಟರಲ್ಲಿ ಹೊಸ ಸ್ಕೂಲ್ಗೆ ಸೇರ್ಕೊಂತಾಳೆ ನನ್ನ ಮಗಳು. ಒಂದ್ ಕಡೆ ಖುಷಿನೂ ಆಗುತ್ತೆ. ಅಂಡ್ 3 years ಇಂದ ಇದೇ ಸ್ಕೂಲ್ ನಲ್ಲಿ ಓದ್ತಿದ್ಲು, ಸಿಂಧಿ ಸ್ಕೂಲ್ ನಲ್ಲಿ. ಒಂದ್ ಕಡೆ ಬೇಜಾರನು ಆಗುತ್ತೆ, ಚೇಂಜ್ ಮಾಡ್ತಾ ಇದೀವಿ ಅಂತ. ಬಟ್ ಏನ್ ಮಾಡೋದು, ಲೈಫ್ ಯಾವಾಗ ಯಾವ ತರ ಚೇಂಜ್ ಮಾಡುತ್ತೆ ಅಂತಾನೆ ಗೊತ್ತಾಗೋದಿಲ್ಲ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇದಾಗಿರುತ್ತೆ. ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಯಾರ್ಯಾರು ಹೊಸದಾಗಿ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ ನ ನೋಡಿ ಅಂತೇಳಿ ಕೋರ್ಕೊಳ್ತೀನಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾಪಿ ಸಮ್ಮರ್ ಹಾಲಿಡೇ.